ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. RCB ಅಭಿಮಾನಿಗಳಿಗೆ ಇವತ್ತೊಂದು ದೊಡ್ಡ ಭರ್ಜರಿ ಗುಡ್ ನ್ಯೂಸ್ ಇದೆ. 2026ರ IPL ಹಬ್ಬ ಹತ್ತಿರ ಬರ್ತಾ ಇದೆ. ಅದರ ಜೊತೆಗೆ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಇದ್ದ ದೊಡ್ಡ ಗೊಂದಲಕ್ಕೆ ಈಗ ತೆರೆ ಬಿದ್ದಿದೆ. ಕಳೆದ ವರ್ಷ ನಡೆದ ಕೆಲವು ಘಟನೆಗಳಿಂದಾಗಿ ಈ ಬಾರಿ RCB ಪಂದ್ಯಗಳು ಬೆಂಗಳೂರಿನಲ್ಲಿ ನಡೆಯುತ್ತೋ ಇಲ್ಲವೋ ಅನ್ನೋ ಆತಂಕ ಫ್ಯಾನ್ಸ್ನಲ್ಲಿತ್ತು. ಆದರೆ ಈಗ ಬಂದಿರೋ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ನಮ್ಮ ಚಾಂಪಿಯನ್ಸ್ ಮತ್ತೆ ನಮ್ಮ ಚಿನ್ನಸ್ವಾಮಿ ಮೈದಾನದಲ್ಲಿ ಅಬ್ಬರಿಸುವುದು ಫಿಕ್ಸ್ ಆಗಿದೆ. ಫ್ರೆಂಡ್ಸ್, ವಿಷಯ ಏನಪ್ಪಾ ಅಂತಂದ್ರೆ, ರಾಜ್ಯ ಸರ್ಕಾರ ಮತ್ತು RCB ಫ್ರಾಂಚೈಸಿ ನಡುವೆ ಇದ್ದ ಎಲ್ಲ ಚಟುವಟಿಕೆಗಳು ಈಗ ಬಗೆಹರಿದಿವೆ. ಸರ್ಕಾರ ಹಾಕಿದ್ದ ಕಠಿಣ ನಿಯಮಗಳನ್ನು ಪಾಲಿಸಲು RCB ಮ್ಯಾನೇಜ್ಮೆಂಟ್ ಒಪ್ಪಿಕೊಂಡಿದೆ. ಹೀಗಾಗಿ ಚಿನ್ನಸ್ವಾಮಿ ಮೈದಾನಕ್ಕೆ ಮತ್ತೆ ಕ್ರಿಕೆಟ್ ಮರಳಿ ಬರಲಿದೆ. ಇನ್ನು ಎಲ್ಲರೂ ಕಾಯ್ತಾ ಇರೋ ಆ ಉದ್ಘಾಟನಾ ಪಂದ್ಯದ ಬಗ್ಗೆ ಹೇಳಲೇಬೇಕು. ಸಾಮಾನ್ಯವಾಗಿ ಹಳೆ ಚಾಂಪಿಯನ್ಸ್ ಮತ್ತು ರನ್ನರ್ ಅಪ್ ನಡುವೆ ಫಸ್ಟ್ ಮ್ಯಾಚ್ ಇರಬೇಕಾಗಿತ್ತು. ಅಂದ್ರೆ RCB ಮತ್ತು ಪಂಜಾಬ್ ಕಿಂಗ್ಸ್ ಮುಖಾಮುಖಿ ಆಗಬೇಕಾಗಿತ್ತು. ಆದ್ರೆ ಈ ಬಾರಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ವರದಿಗಳ ಪ್ರಕಾರ ಮಾರ್ಚ್ 28ರಂದು ನಡೆಯಲಿರೋ IPL ಓಪನಿಂಗ್ ಮ್ಯಾಚ್ ನಲ್ಲಿ RCB ತಂಡವು KKR ತಂಡವನ್ನು ಎದುರಿಸಲಿದೆ. ಬೆಂಗಳೂರಿನ ಫ್ಯಾನ್ಸ್ಗೆ ಮೊದಲ ದಿನವೇ ಹೈ ವೋಲ್ಟೇಜ್ ಪಂದ್ಯ ನೋಡೋ ಚಾನ್ಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಸಲ RCBಗೆ 2 ತವರು ಮೈದಾನಗಳು ಇರಲಿವೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಟ್ಟು 5 ಹೋಮ್ ಗ್ರೌಂಡ್ಗಳು ನಡೆದರೆ ಉಳಿದ 2 ಹೋಮ್ ಪಂದ್ಯಗಳನ್ನು ಛತ್ತೀಸ್ಗಢದ ರಾಯ್ಪುರದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ. ಅಂದ್ರೆ ರಾಯ್ಪುರ ಈಗ RCB 2ನೇ ಹೋಮ್ ಗ್ರೌಂಡ್ ಆಗಲಿದೆ. ಬೆಂಗಳೂರು ಬಿಟ್ಟು ರಾಯ್ಪುರದಲ್ಲಿ ಯಾಕೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಆದರೆ ಫ್ರಾಂಚೈಸಿ ಈ ಬಾರಿ ಬೇರೆ ಕಡೆಯ ಫ್ಯಾನ್ಸ್ಗಳಿಗೂ ಹತ್ತಿರವಾಗಲು ಈ ಪ್ಲಾನ್ ಮಾಡಿದ ಆಗಿದೆ. ಫ್ರೆಂಡ್ಸ್, ಒಟ್ಟಿನಲ್ಲಿ ಮಾರ್ಚ್ 28ರಿಂದ IPL ರಂಗು ಶುರುವಾಗಲಿದ್ದು ನಮ್ಮ ಬೆಂಗಳೂರು ಹುಡುಗರು ಮತ್ತೆ ಮೈದಾನಕ್ಕೆ ಇಳಿಯೋಕೆ ರೆಡಿಯಾಗಿದ್ದಾರೆ. ಹಾಲಿ ಚಾಂಪಿಯನ್ ಆಗಿರೋ ನಮ್ಮ RCB ಈ ಬಾರಿಯೂ ಅದೇ ಜೋಶ್ನಲ್ಲಿ ಕಪ್ ಗೆಲ್ಲುತ್ತಾ ಮತ್ತೆ KKR ಜೊತೆಗಿನ ಫಸ್ಟ್ ಮ್ಯಾಚ್ನಲ್ಲಿ ಯಾರು ಬಾಜಿ ಹೊಡಿತಾರೆ ಅನ್ನೋದನ್ನು ಕಾದು ನೋಡಬೇಕು. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.